ಬೀದರ್ ಜಿಲ್ಲೆಯ ಆತ್ಮೀಯ ಬಂಧುಗಳೇ, ತಮ್ಮೆಲ್ಲರಿಗೂ ಕೂಡ ಡೆನ್ ನೆಟ್ವರ್ಕ್ ವತಿಯಿಂದ ಅನಂತ ಧನ್ಯವಾದಗಳು. ಇದೀಗ ಬೀದರ್ ನಗರದಲ್ಲಿ ಕೇವಲ 500 ರೂಪಾಯಿಗೆ ಒಂದು ಡೆನ್ ಸೆಟ್ ಟಾಪ್ ಬಾಕ್ಸ್ ಅನ್ನು ನೂತನವಾಗಿ ಕೊಡಲಾಗ್ತಾ ಇದೆ. ಅದರ ಜೊತೆಗೆ 350 ರೂಪಾಯಿ ಬೆಲೆಯ 1 ತಿಂಗಳ ಕನ್ನಡ ಹಾಗೂ ಹಿಂದಿ ಪ್ಯಾಕ್ಗಳನ್ನು ಉಚಿತವಾಗಿ ರೀಚಾರ್ಜ್ ಕೂಡ ಮಾಡಿಕೊಡಲಾಗುವುದು. ಕೇವಲ 500 ರೂಪಾಯಿಗೆ ಹೊಸ ಬಾಕ್ಸ್ ಕೊಡುತ್ತೇವೆ. ಅದರ ಜೊತೆಗೆ ಅದೇ ಒಂದು ಹಣದಲ್ಲಿ 350 ರೂಪಾಯಿಯ 1 ತಿಂಗಳ ಕನ್ನಡ ಮತ್ತು ಹಿಂದಿ ಪ್ಯಾಕ್ಗಳನ್ನು ಉಚಿತವಾಗಿ ರೀಚಾರ್ಜ್ ಕೂಡ ಮಾಡಿಕೊಡಲಾಗ್ತಾ ಇದೆ. ಸ್ಕೈ ವರ್ತ್ ಹಳೆ ರಿಪೇರಿ ಮಾಡುವಂತಹ ಒಂದು ಬಾಕ್ಸ್ಗಳನ್ನು ಕೂಡ ನೀವು ನಮ್ಮಲ್ಲಿ ತೆಗೆದುಕೊಂಡು ಬಂದರೆ ಕೇವಲ 200 ರೂಪಾಯಿಯಲ್ಲಿ ಅದನ್ನು ರಿಪೇರಿ ಮಾಡಿ ತಮಗೆ ಕನೆಕ್ಷನ್ ಕೂಡ ಕೊಡಲಾಗುವುದು. ಇದೇ ಒಂದು ಸಂದರ್ಭದಲ್ಲಿ ನಿಮಗೆ ಒಂದು ಉಚಿತವಾಗಿರ್ತಕ್ಕಂಥ 350 ರೂಪಾಯಿಯ ಸೇವೆಯನ್ನು, ರೀಚಾರ್ಜ್ ಸೇವೆಯನ್ನು ಹೊಸ ಬಾಕ್ಸ್ ಪಡೆದುಕೊಂಡ್ರೆ ತಮ್ಮೆಲ್ಲರಿಗೂ ಕೂಡ ಕೊಡ್ತಾ ಇದ್ದೇವೆ. ಹಳೆಯ ಚಂದಾದಾರರು ಏನಾದರೂ ತಮ್ಮಲ್ಲಿರುವಂಥ ಸ್ಕೈ ವರ್ತ್ ಒಂದು ಸೆಟ್ ಟಾಪ್ ಬಾಕ್ಸನ್ನು ನಮ್ಮಲ್ಲಿ ತೆಗೆದುಕೊಂಡು ಬಂದರೆ 200 ರೂಪಾಯಿಯಲ್ಲಿ ನಿಮಗೆ ರಿಪೇರಿ ಕೂಡ ಮಾಡಿ ಕೊಡಲಾಗ್ತಾ ಇದೆ. ಹೀಗಾಗಿ ಕನೆಕ್ಷನ್ಗಾಗಿ, ಹೊಸ ಕನೆಕ್ಷನ್ಗಾಗಿ ತಾವು ನಮ್ಮ ಆಯಾ ಓಣಿಯ ಎಲ್ಲ ಆಪರೇಟರ್ಗಳಿಗೆ ಸಂಪರ್ಕ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇಲ್ಲಿ ಕೆಳಗಡೆ ಎಲ್ಲ ಒಂದು ಓಣಿಯ ಒಂದು ಸಂಪರ್ಕ ಆಪರೇಟರ್ಗಳ ಒಂದು ಸಂಪರ್ಕದ ಮೊಬೈಲ್ ನಂಬರ್ಗಳನ್ನು ಕೊಡಲಾಗಿದೆ. ಆ ಒಂದು ಮೊಬೈಲ್ ನಂಬರ್ಗೆ ತಾವೆಲ್ಲರೂ ಕೂಡ ಒಂದು ಸಂಪರ್ಕಿಸಿ ಡೆನ್ ಸೆಟ್ ಟಾಪ್ ಬಾಕ್ಸನ್ನು ಪಡೆದುಕೊಳ್ಳಿ. ಇದು ಡಿಜಿಟಲ್ ಬಾಕ್ಸ್, ಇದು ನಿಮ್ಮ ಚಾನಲ್ ಡೆನ್ ನೆಟ್ವರ್ಕ್, ಇದು ಬೀದರ್ ಜಿಲ್ಲೆಯ ನಂಬರ್ 1 ಚಾನಲ್. ತಪ್ಪದೇ ತಾವೆಲ್ಲರೂ ಕೂಡ ಚಂದಾದಾರರಾಗಿ ಡೆನ್ ಸೆಟ್ ಟಾಪ್ ಬಾಕ್ಸ್ನ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದೂರ ಕುಳಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಅಸಂಘಟಿತ ಕಾರ್ಮಿಕರಿಗೆ ಗುರುತಿಸಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡಲಾಗ್ತಾ ಇದೆ. ಮನೆಗೆಲಸ ಮಾಡುವ ಕಾರ್ಮಿಕರಿಗೂ ಗುರುತಿಸಿ ಸಾಮಾಜಿಕ ಭದ್ರತೆ ನೀಡುವ ಉದ್ದೇಶದಿಂದ ಡೊಮೆಸ್ಟಿಕ್ ಬಿಲ್ ಜಾರಿಗೆ ತಂದಿದ್ದೇವೆ. ಸಚಿವ ಸಂತೋಷ್ ಲಾಡ್. ವ್ಯಾಪಂ ಹಗರಣಕ್ಕೆ ಸಂಬಂಧಿಸಿದಂತೆ 44 ಸಾಕ್ಷಿದಾರರ ಕೊಲೆ ನಡೆದಿದೆ. ಈ ಕುರಿತು ಯಾರೂ ಚರ್ಚೆ ಮಾಡೋದಿಲ್ಲ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಎಂದು ಹೇಳಿ ಅಧಿಕಾರಕ್ಕೆ ಬಂದ ಬಿಜೆಪಿ ಪ್ರತಿದಿನ ಹಿಂದೂ ಮುಸ್ಲಿಂ ಜಗಳಕ್ಕೆ ಕುಮ್ಮಕ್ಕು ನೀಡುತ್ತಾ ಇದೆ. ಸಚಿವ ಸಂತೋಷ್ ಲಾಡ್ ಅಭಿಮತ. ಶತಾಯುಷಿ ಲೋಕನಾಯಕ ಭೀಮಣ್ಣ ಖಂಡ್ರೆ ಅವರಿಗೆ ಸಮಾಜ ಸೇವಾ ರತ್ನ ಪ್ರಶಸ್ತಿ ಪ್ರದಾನ. ಬಸವಧರ್ಮ ಪೀಠದ ವತಿಯಿಂದ ನೀಡಿದ ಪ್ರಶಸ್ತಿಯನ್ನು ಅವರ ಸ್ವಗೃಹದಲ್ಲಿ ಪ್ರದಾನ ಮಾಡಿದ ಮುಖಂಡರು. ಪೂಜ್ಯ ಶ್ರೀ ಸಿದ್ದರಾಮೇಶ್ವರ ಸ್ವಾಮೀಜಿ ಹಾಗೂ ಮುಖಂಡರಿಂದ ಪ್ರದಾನ. ಮಹಾರಾಷ್ಟ್ರ ಸರ್ಕಾರದ ಮಾದರಿಯಲ್ಲಿ ಪ್ರತಿ ಎಕರೆಗೆ 25,000 ಪರಿಹಾರ ನೀಡಬೇಕು. ಬೆಳೆ ಸಾಲ ಮನ್ನಾ ಮಾಡುವಂತೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಆಗ್ರಹ. ನಗರದಲ್ಲಿ ಜರುಗಿದ ಸುದ್ದಿಗೋಷ್ಠಿಯಲ್ಲಿ ಸರ್ಕಾರಕ್ಕೆ ಬಿಜೆಪಿ ವತಿಯಿಂದ ಒಕ್ಕೊರಲ ಆಗ್ರಹ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಅಸಂಘಟಿತ ಕಾರ್ಮಿಕರಿಗೆ ಅಂದರೆ 101 ಸಣ್ಣ ಒಂದು ಕಾಯಕ ಮಾಡುವಂಥ ಕಾರ್ಮಿಕ ವರ್ಗದವರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡುವ ಉದ್ದೇಶದಿಂದ ಬೀದರ್ ನಗರಕ್ಕೆ ಆಗಮಿಸಲಾಗಿದೆ. ಮನೆಗೆಲಸ ಮಾಡುವಂಥ ಸಣ್ಣ ಕಾರ್ಮಿಕರಿಗೆ ಡೊಮೆಸ್ಟಿಕ್ ಬಿಲ್ ಜಾರಿಗೆ ತಂದಿದ್ದೇವೆ. ತನ್ಮೂಲಕ ಲಕ್ಷಾಂತರ ಜನ ಕಾರ್ಮಿಕರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಸರ್ಕಾರದ ವತಿಯಿಂದ ಸ್ಮಾರ್ಟ್ ಕಾರ್ಡ್ ಜಾರಿಗೆ ತರಲಾಗಿದೆ ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ತಿಳಿಸಿದರು. ಈ ಕುರಿತು ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಒಂದು ಕರೆದಿರುವಂಥ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂಥ ಅವರು ESI ವ್ಯವಸ್ಥೆ ಇಲ್ಲದೆ ಇರುವಂಥವರು, ಸಾಮಾಜಿಕ ಭದ್ರತೆ ಇಲ್ಲದ ಕಾರ್ಮಿಕರಿಗೆ ಡೊಮೆಸ್ಟಿಕ್ ಬಿಲ್ಲನ್ನು ಜಾರಿಗೆ ತಂದಿದ್ದೇವೆ. ಆಮೇಲೆ ಸಿನಿ ಬಿಲ್ ಇರಬಹುದು, ಅದನ್ನು ಕೂಡ ನಾವು ಜಾರಿಗೆ ತಂದಿದ್ದೇವೆ. ಹೀಗೆ ಅನೇಕ ಬಿಲ್ಗಳನ್ನು ಜಾರಿಗೆ ತಂದಿದ್ದೇವೆ. ಇವುಗಳಿಂದ ಅನೇಕ ಜನರಿಗೆ ಅನುಕೂಲವಾಗಲಿದೆ ಎಂದು ಸಂತೋಷ್ ಲಾಡ್ ಹೇಳಿದರು. ಪತ್ರಕರ್ತರ ಪ್ರಶ್ನೆಗಳಿಗೆ ಉತ್ತರಿಸಿದ ಸಂತೋಷ್ ಲಾಡ್ ಅವರು ಸಚಿವ ಸಂಪುಟ ವಿಸ್ತರಣೆ ಸಿಎಂ ಹಾಗೂ DCM ಅವರಿಗೆ ಬಿಟ್ಟಿರುವ ವಿಚಾರ. ಮಂತ್ರಿ ಸ್ಥಾನ ಯಾರು ಬೇಕಾದರೂ ಕೇಳಬಹುದು, ಆದರೆ ಶಾಸಕರು ತಮ್ಮ ಪಕ್ಷದ ಇತಿಮಿತಿಗಳನ್ನು ಅರ್ಥ ಮಾಡಿಕೊಂಡು ಕೇಳಿದರೆ ಉತ್ತಮ ಎಂದು ಹೇಳಿದರು. ಹೆಣ್ಣು ಮಕ್ಕಳನ್ನ ಗೌರವ ಕೊಡ್ತೇವೆ ಎಂದು ಹೇಳುವಂಥ ಬಿಜೆಪಿಯವರು ಯಾವತ್ತೂ ಮಹಿಳಾ ಸಬಲೀಕರಣ ಮಾಡೋದಿಲ್ಲ. ಮಾತಿಗೊಮ್ಮೆ ಪಾಕಿಸ್ತಾನ ಕುರಿತು ಕಾಂಗ್ರೆಸ್ ಮೇಲೆ ಗೂಬೆ ಕೂರಿಸುವ ನೀವು, ಮೋದಿಯವರು, ಅಡ್ವಾಣಿಯವರು ಮತ್ತು ವಾಜಪೇಯಿಯವರು ಕೂಡ ಹಿಂದೆ ಪಾಕಿಸ್ತಾನಕ್ಕೆ ಹೋಗಿ ಬಂದಿದ್ದರು ಎಂದರಲ್ಲದೆ, ಪಹಲ್ಗಾಮ್ ವಿಷಯದಲ್ಲಿ ಪಾಕಿಸ್ತಾನದ ಮೇಲೆ ಮಾಡುವ ದಾಳಿಯನ್ನು ನೀವು ಏಕೆ ನಿಲ್ಲಿಸಿದ್ರಿ ಎಂದು ಬಿಜೆಪಿಗೆ ಸಚಿವ ಲಾಡ್ ಪ್ರಶ್ನೆ ಮಾಡ್ತಾರೆ. ಪಾಕಿಸ್ತಾನದ ಜೊತೆ ಕ್ರಿಕೆಟ್ ಮ್ಯಾಚ್ ಆಡಿಸಿದ್ದು ಯಾಕೆ? ತಾಲಿಬಾನಿಗಳಿಗೆ ಭಾರತಕ್ಕೆ ಕರೆಸಿ ಪ್ರೆಸ್ ಮೀಟ್ ಮಾಡಲು ಏಕೆ ಅವಕಾಶ ಕೊಟ್ರಿ ಎಂದು ಪ್ರಶ್ನೆ ಮಾಡಿದರು. ಇದೇ ವೇಳೆ ಸುದ್ದಿಗೋಷ್ಠಿಯಲ್ಲಿ ಪೌರಾಡಳಿತ ಸಚಿವ ರಹೀಂ ಖಾನ್ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು. ಅಸಂಘಟಿತ ಕಾರ್ಮಿಕರಿಗೆ ಸುಮಾರು 101 ಕಸಬು, 101 ಸಣ್ಣ ಸಮಾಜದ ಕೆಲಸಗಳು ಮಾಡತಕ್ಕಂಥ ಅಸಂಘಟಿತ ಕಾರ್ಮಿಕರೇನಿದ್ದಾರೆ ಅವ್ರನ್ನ ಗುರುತಿಸಿ ಇವತ್ತು ಸ್ಮಾರ್ಟ್ ಕಾರ್ಡ್ ಕೊಡ್ತಕ್ಕಂಥದ್ದು. ಅದರ ಜೊತೆಗೆ ಇವತ್ತು ನಾವು ಟ್ರಾನ್ಸ್ಪೋರ್ಟ್ ರಿಲೇಟೆಡ್ ಏನು ಕಾರ್ಮಿಕರಿರ್ತಾರೆ ಅವರಿಗೆ ಟ್ರಾನ್ಸ್ಪೋರ್ಟ್ ಬೋರ್ಡ್ ಮುಖಾಂತರ ಕಾರ್ಡ್ ಕೊಡ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಇವತ್ತು ಬಂದಿದ್ದೇವೆ.
ಅಂಗವಾಗಿ ಇದು ನೂತನವಾದಂಥ ಕಾರ್ಯಕ್ರಮ ಎರಡುಗಳು ನಮ್ಮ ಸರ್ಕಾರ ಬಂದಲ್ಲೇ ಪ್ರಾರಂಭ ಆಗಿರ್ತಕ್ಕಂಥದ್ದು. ಅದರ ಜೊತೆಗೆ ಗಿಗ್ ಬಿಲ್ ತಂದಿದ್ದೇವೆ, ಸಿನಿ ಬಿಲ್ ತಂದಿದ್ದೇವೆ. ನಾವು ಆಶಾದೀಪ ಅಂತ ಕಾರ್ಯಕ್ರಮ ಪ್ರಮುಖವಾಗಿ ಈ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಮಾಡಿದ್ದೇವೆ. ಈಗ ಇನ್ನು ಕೆಲವು ದಿನಗಳಲ್ಲಿ ನಾವು ಡೊಮೆಸ್ಟಿಕ್ ಬಿಲ್ ಅನ್ನು ತರ್ತಾ ಇದ್ದೇವೆ, ಸಿನಿ ಬಿಲ್ ಅನ್ನು ತಂದಿದ್ದೇವೆ. ಇಂಥ ಹಲವಾರು ನಮ್ಮ ಇಲಾಖೆಯಿಂದ ಕಾರ್ಯಕ್ರಮಗಳನ್ನೇ ಕೆಲಸ ಮಾಡ್ತಾರೆ ಹೆಣ್ಮಕ್ಳು. ಒಂದು ವಿಶೇಷವಾಗಿ ಯಾರಿಗೆ ESI ಇರಂಗಿಲ್ಲ, ಯಾರಿಗೆ PF ಇರಂಗಿಲ್ಲ, ಯಾರಿಗೆ ಗ್ರಾಚ್ಯುಟಿ ಇರಲ್ಲ, ಅವರು ಹಾಪಿಂಗ್ ಅಂತ ಹೇಳ್ತೇವೆ. ಅಂದ್ರೆ ಒಂದು ಮನೆಯಿಂದ ಇನ್ನೊಂದು ಮನೆಗೆ 4-5 ತಾಸಿನಲ್ಲಿ 3-4 ಮನೆಯಲ್ಲಿ ಏನು ಕೆಲಸ ಮಾಡ್ತಾರೆ, ವಿಶೇಷವಾಗಿ ಅವರಿಗೆ ಸಾಮಾಜಿಕ ಭದ್ರತೆ ತರಬೇಕಂತಕ್ಕಂಥದ್ದನ್ನ ಬಿಲ್ ಇನ್ನೊಂದು ವಾರದಲ್ಲಿ, ಈಗ ಆಲ್ರೆಡಿ ಮೋಸ್ಟ್ಲಿ ಇವತ್ತು ಪಬ್ಲಿಕ್ ನೋಟಿಫಿಕೇಶನ್ ಆಗಿರಬೇಕು, ಇನ್ನೊಂದು ವಾರ 10 ದಿನಗಳಲ್ಲಿ ಅದನ್ನ ಕ್ಯಾಬಿನೆಟ್ ತರಲಕ್ಕಂತ ಒಂದು ಪ್ರಯತ್ನ ಮಾಡ್ತೀವಿ ತಮ್ಮ ಮುಖಾಂತರ ಅಂತ ಹೇಳಕ್ಕೆ ಇಚ್ಛೆ ಬಯಸ್ತಾರೆ. ಜನರಲಿ ಡೊಮೆಸ್ಟಿಕ್ ವರ್ಕರ್ ಯಾರೇ ನಡೀತದೆ, ಬಟ್ ಬೈ ಅಂಡ್ ಲಾರ್ಜ್ ಹೆಣ್ಮಕ್ಳು ಇರೋದ್ರಿಂದ ನಾವು ಮಹಿಳೆಯರಿಗಾಗಿ ಅಂತ ಹೇಳ್ತೀವಿ. ಬಟ್ ಡೊಮೆಸ್ಟಿಕ್ ವರ್ಕರ್ ಇಸ್ ಡೊಮೆಸ್ಟಿಕ್ ವರ್ಕರ್. ವಾಟ್ ಯುವರ್ ಕ್ವಶನ್ ಇಸ್ ಆಸ್ ವೆರಿ ರೈಟ್ ಕ್ವಶನ್. ಎಲ್ಲ ಹೆಣ್ಮಕ್ಳ ಹೆಸರ ಮೇಲೆ ಎಲ್ಲ ನದಿ, ದೇವರು, ಸರಸ್ವತಿ, ಲಕ್ಷ್ಮಿ, ಕಾವೇರಿ ಎಲ್ಲ ಹೆಸರುಗಳು ನಮ್ಮ ಹೆಣ್ಮಕ್ಳ ಹೆಸರ ಮೇಲೆ ಇರೋದು. ಇವ್ರು ಹೆಣ್ಮಕ್ಳಿಗೆ ಎಷ್ಟು ಗೌರವ ಕೊಡ್ತದೆ ನೋಡ್ರಿ. ತಾಲಿಬಾನಿಗೆ ಮನುಸ್ಮೃತಿಗೆ ಏನು ವ್ಯತ್ಯಾಸ ಇಲ್ಲ, ತಾಲಿಬಾನಿಗೆ ಮನುಸ್ಮೃತಿಗೆ ಏನು ವ್ಯತ್ಯಾಸನೇ ಇಲ್ಲ. ಅದು ಬಿಜೆಪಿ ಐಡಿಯಾಲಜಿ. ಇವತ್ತು ತಾಲಿಬಾನರಿಗೆ ಯಾಕೆ ಬೈಕಾಟ್ ಮಾಡಲಿಲ್ಲ ನೀವು? ಯಾವ ಹೆಣ್ಮಕ್ಳ ವಿರುದ್ಧವಾಗಿರ್ತಕ್ಕಂಥದ್ದು, ಹೆಣ್ಮಕ್ಳಿಗೆ ಶೈಕ್ಷಣಿಕವಾಗಿ ಅವಕಾಶನೇ ಕೊಡಲ್ಲ ಅಂತ ದೇಶವ್ರಿಗೆ ನೀವು ಇಲ್ಲಿ ಕರೆಸ್ಕೊಂಡವ್ರು ಸನ್ಮಾನ ಮಾಡ್ತಾ ಇದ್ದೀರಲ್ಲ, ಗಾಡ್ ಆಫ್ ಆನರ್ ಮಾಡ್ತಿರಲ್ಲ ನೀವು ಯುಪಿನಲ್ಲಿ. ಇದು ಚರ್ಚೆನೇ ಬರೋದಲ್ಲ ಈಗ. ಅಲ್ರಿ ನಮ್ಮಲ್ಲಿ ಯಾವಾಗಲೂ ರೀ ಫಾರಿನ್ ಡಿಪ್ಲೊಮಸಿ ಇದೆ ಅಲ್ರಿ. ಫಾರಿನ್ ಡಿಪ್ಲೊಮಸಿ ಒಂದು ಸಿಸ್ಟಮ್ ಇದೆ. ದೇಶ ಅಂತಕ್ಕಂಥದ್ದು ನೀವು ಪ್ರಧಾನಮಂತ್ರಿ ಆದ್ರೆ ನಾನು ಪ್ರಧಾನಮಂತ್ರಿ ಆದ್ರೆ ವ್ಯವಸ್ಥೆ ನಡೀತದೆ. ಇವ್ರು ನಡೆಸ್ತಕ್ಕಂಥದ್ದು ರಾಜಕೀಯ ಇಚ್ಛಾಶಕ್ತಿ. ಈಗಿದೆ ಪಾಕಿಸ್ತಾನ ಜೊತೆ ನವಾಜ್ ಶರೀಫ್ ಕೇಕ್ ತಿಂದು ಬಂದ್ರು. ಯಾರು ಉತ್ತರ ಕೊಡಬೇಕು? ಪ್ರೋಟೋಕಾಲ್ ಇಲ್ಲ, ಏನೂ ಇಲ್ಲ. ಬಿಜೆಪಿಯ 3 ಮುಖಂಡರುಗಳು, ವಾಜಪೇಯಿ ಸಾಹೇಬ್ರು ಫೈನೆಸ್ಟ್ ಪಾರ್ಲಿಮೆಂಟೇರಿಯನ್, ಐ ಗಾಟ್ ಗ್ರೇಟ್ ರಿಗಾರ್ಡ್ ಅಂಡ್ ರೆಸ್ಪೆಕ್ಟ್ ಫಾರ್ ಹಿಮ್, ಅವರು ಹೋಗಿ ಬಂದ್ರು. ಅಡ್ವಾಣಿ ಸಾಹೇಬ್ರು ಹೋಗಿದ್ರು ಪಾಕಿಸ್ತಾನಿಗೆ, ಮೋದಿ ಸಾಹೇಬ್ರು ಕೂಡ ಪಾಕಿಸ್ತಾನಿಗೆ ಹೋಗಿದ್ದರು. ನಮ್ಮಲ್ಲಿ ಬೈತಾರೆ. ಇವತ್ತು ಪಹಲ್ಗಾಮ್ ಅಟ್ಯಾಕ್ ಯಾಕೆ ಸ್ಟಾಪ್ ಮಾಡಿದ್ರಿ ನೀವು? ಏನ್ ಕಾರಣ ಏನು? ಅದಾಯ್ತು. ಪಾಕಿಸ್ತಾನ ಜೊತೆ ಮ್ಯಾಚ್ ಹಾಕಾಡಿದ್ರಿ ನೀವು, ಕ್ರಿಕೆಟ್ ಮ್ಯಾಚ್ ಹಾಕಾಡಿದ್ರಿ. ಇವತ್ತು ತಾಲಿಬಾನ್ ಅವ್ರಿಗೆ ಯಾಕೆ ಕರೆಸ್ತಾ ಇದ್ರಿ ನೀವು? ಇದ್ರ ಬಗ್ಗೆ ಚರ್ಚೆನೇ ಇಲ್ಲ. ವ್ಯಾಪಂ ಹಗರಣದಲ್ಲಿ ಸುಮಾರು 44 ಜನ ಸಾಕ್ಷಿದಾರರ ಕೊಲೆ ನಡೆದಿದೆ. ಆದರೂ ಕೂಡ ಈ ಕುರಿತು ಬಿಜೆಪಿ ಸೇರಿದಂತೆ ಮೋದಿಯವರು ಯಾವತ್ತೂ ಕೂಡ ಚರ್ಚೆ ಮಾಡೋದಿಲ್ಲ, ಮಾಧ್ಯಮಗಳಲ್ಲೂ ಕೂಡ ಇದು ಚರ್ಚೆ ಆಗೋದಿಲ್ಲ. RSS ನಿಷೇಧ ಕುರಿತು ಸಚಿವ ಪ್ರಿಯಾಂಕ್ ಖರ್ಗೆ ಮುಖ್ಯಮಂತ್ರಿಗಳಿಗೆ ಬರೆದ ಒಂದು ಪತ್ರವನ್ನು ಬರೆದಿದ್ದಾರೆ. ಈ ಕುರಿತು ಲಾಡ್ ಅವರು ಮಾತನಾಡಿದ್ದಾರೆ. ಈ ಕುರಿತು CM ನಿರ್ಧಾರ ಕೈಗೊಳ್ತಾರೆ. ಒಂದು ಧಮಕಿಗಳು ಸಹಜವಾಗಿ ಬಂದೇ ಬರ್ತವೆ, ಆದರೆ ಯಾವತ್ತೂ ಕೂಡ ಇಂಥ ಧಮಕಿಗಳಿಗೆ ನಾವು ಹೆದರುವ ಪ್ರಶ್ನೆಯೇ ಇಲ್ಲ ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳ್ತಾರೆ. ಬೀದರ್ನಲ್ಲಿ ನಡೆದಿರುವಂಥ ಒಂದು ಸುದ್ದಿಗೋಷ್ಠಿಯಲ್ಲಿ ಅವರು ಪತ್ರಕರ್ತರ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಈ ಮಾತುಗಳನ್ನು ಹೇಳ್ತಾರೆ. ದಾಬೋಲ್ಕರ್ ಅವರ ಹತ್ಯೆ ಆಯಿತು, ಗೌರಿ ಲಂಕೇಶ್ ಅವರ ಹತ್ಯೆ ಆಯಿತು. ಈ ರೀತಿಯಾಗಿ ಅನೇಕ ಜನ ಒಂದು ಪತ್ರಕರ್ತರ ಹತ್ಯೆ ಆ ಒಂದು ಸಂದರ್ಭದಲ್ಲಿ ಆಯಿತು. ಪತ್ರಕರ್ತರಿಗೆ ಸಾಕಷ್ಟು ಕೊಲೆಗಳು BJP ಅವಧಿಯಲ್ಲೇ ಆಯಿತು ಅನ್ನುವಂಥ ಮಾತನ್ನು ಹೇಳಿದರು. ಈ ಕುರಿತು ಒಂದು ಸಿನಿಮಾ ಮಾಡಿದರೂ ಕೂಡ ನಡೆಯುತ್ತೆ ಎಂದು ಹೇಳಿದರು. ಯಾವುದು ಚರ್ಚೆಗೆ ಬರಬೇಕೋ ಅದು ಬರೋದಿಲ್ಲ, ಯಾವುದು ಬರಬಾರ್ದು ಅದು ಒಂದು ಸಹಜವಾಗಿ ಚರ್ಚೆಗೆ ಬರುತ್ತೆ ಅನ್ನುವಂಥ ಮಾತನ್ನು ಅವರು ಲಾಡ್ ಅವರು BJP ವಿರುದ್ಧ ಹರಿಹಾಯ್ದರು. ಐ ಸ್ಟ್ಯಾಂಡ್ ಬೈಟ್. ಯಾಕಂದ್ರೆ ಪರಿಶೀಲನೆ ಮಾಡ್ಲಿಕ್ಕೆ ಆಲ್ರೆಡಿ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ. ವೇಟ್ ಮಾಡೋಣ, ಸರ್ಕಾರ ನಾವೆಲ್ಲ ಒಂದು ನಿರ್ಣಯ ತಗೊಳ್ತೀವಿ. ಅದಕ್ಕೆ ಅದೇನು ಹೊಸದಲ್ಲ. ಈಗ ನಮ್ಮ ಯಾರು ಲಂಕೇಶ್, ಯಾರು ಗೌರಿ ಲಂಕೇಶಿಗೆ, ದಾಬೋಲ್ಕರ್ ಅವರಿಗೆ ಇವಾಗ ಇದಕ್ಕೆ ಏನಾಯ್ತು? ಅವ್ರಲ್ಲ ಅವ್ರಿಗೆ ಮರ್ಡರ್ ಮಾಡಿದವ್ರು ಯಾರು? ಪತ್ರಿಕೋದ್ಯಮಿಗಳು ಎಷ್ಟು ಜನ ಮಾಡಿದ್ರು? ಈಗ ಎಷ್ಟೋ ಜನದಲ್ಲಿ ಇಡೀ ಭಾರತ ದೇಶದಲ್ಲಿ ಬಹಳಷ್ಟು ಜರ್ನಲಿಸ್ಟ್ಗಳಿಗೆ ಮರ್ಡರ್ ಆಗಿರ್ತಕ್ಕಂಥದ್ದು ಏನು ಹೊಸದಲ್ಲ ಈ ದೇಶದಲ್ಲಿ. ಸರಿ, ಅವ್ರ ವಿರುದ್ಧ ಮಾತಾಡಿದ್ರಿ. ನೀನ್ ಯಾಕೆ ಮಾತಾಡಿಲ್ಲ? ಅವ್ರು ಏನು ಕೇಳಿದ್ರು? ಏನ್ ಹೇಳಿದ್ರಿ? ಎಚ್ಚರಿಕೆ ಅಂತಲ್ರಿ. ಈ ತರ ಧಮಕಿಗಳಿಗೆ ನಾವೇನು ಹೆದರ್ತಕ್ಕಂಥ ಅವಶ್ಯಕತೆನೇ ಇಲ್ಲ. ಧಮಕಿಗಳು ಸಹಜವಾಗಿ ಸಾರ್ವಜನಿಕ ಜೀವನದಲ್ಲಿ ಬಂದೇ ಬರ್ತದೆ. ಅವರು ಈ ರೀತಿ ಮಾಡಿರ್ತಕ್ಕಂಥ ಹಿನ್ನೆಲೆ ಇದೆ ಅಂತ ಹೇಳ್ತಕ್ಕಂಥದ್ದು. ಬಹಳಷ್ಟು ಜರ್ನಲಿಸ್ಟ್ ಮರ್ಡರ್ ಆಗಿದೆ. ನಾನು RSS ಅಂತ ಹೇಳಿದ್ರಿ. ಬಹಳಷ್ಟು ಜರ್ನಲಿಸ್ಟ್ ಈ ಸರ್ಕಾರದಲ್ಲಿ ಮರ್ಡರ್ ಆಗಿದೆ ಅಂತ ಹೇಳಿದ್ದೇನೆ. ಬಹಳಷ್ಟು ಜರ್ನಲಿಸ್ಟ್ಗಳು ಈ ಸರ್ಕಾರದಲ್ಲಿ ಮರ್ಡರ್ ಆಗಿದ್ದಾರೆ. ಯಾರು ಸರ್ಕಾರ ವಿರುದ್ಧವಾಗಿ ಮಾತನಾಡಿದ್ದಾರೆ,
ಈಗ ಸುಮ್ಮನೆ ಉದಾಹರಣೆಗೆ ನಿಮಗೆ ಯಾವುದದ್ದು ನಮ್ಮ ವ್ಯಾಪಮ್ ಕೇಸ್ ಬಗ್ಗೆ, ವ್ಯಾಪಮ್ ಕೇಸ್ನಲ್ಲಿ ಎಲ್ಲಿ ಮಧ್ಯಪ್ರದೇಶದಲ್ಲಿ ಯಾರು ವಿಟ್ನೆಸ್ಗಳಿದ್ರು ಇರ್ತಕ್ಕಂಥ 52-54 ವಿಟ್ನೆಸ್ಗಳಲ್ಲಿ 44-46 ವಿಟ್ನೆಸ್ಗಳು ಮರ್ಡರ್ ಆಗಿದ್ದಾರೆ. ಇದು ಒಂದು ಪಿಕ್ಚರ್ ಕೂಡ ಮಾಡ್ಬೋದು, ಹಾಲಿವುಡ್ ಪಿಕ್ಚರ್ ಮಾಡ್ಬೋದು. ಇಟ್ಸ್ ಅ ಶೇಮ್ ಆನ್ ದ ಡೆಮೋಕ್ರಸಿ. ಟುಡೇ ನ್ಯಾಷನಲ್ ಲೆವೆಲ್ ಎಲ್ಲಿ ಸಬ್ಜೆಕ್ಟೇ ನಾವು ಚರ್ಚೆ ಮಾಡೋದಿಲ್ಲ. 44 ಜನ ಮರ್ಡರ್ ಆಗಿದ್ದಾರೆ. ಬೇಕಾದ್ರೆ ಗೂಗಲ್ ಚೆಕ್ ಮಾಡಿ ನೋಡ್ರಿ ನೀವು. ಎಲ್ಲಿ ಯಾರು ಮಾತಾಡಂಗಿಲ್ಲ, ಪ್ರಧಾನಮಂತ್ರಿ ಮೋದಿ ಸಾಹೇಬ್ರು ಮಾತಾಡಲ್ಲ, ಬಿಜೆಪಿ ಅವ್ರು ಮಾತಾಡಂಗಿಲ್ಲ. 44 ಜನ ಮರ್ಡರ್ ಆಗಿದ್ದಾರೆ ವ್ಯಾಪಮ್ ಕೇಸ್ನಲ್ಲಿ. ಯಾರು ವಿಟ್ನೆಸ್ಗಳಿದ್ರು ಅವ್ರು ಹುಡುಕ್ ಮರ್ಡರ್ ಆಗಿದೆ. CBI ಇಲ್ಲ, ತನಿಖೆ ಇಲ್ಲ. ಇವತ್ತುವರೆಗೆ ಯಾರು ಮರ್ಡರ್ 44 ಮರ್ಡರ್, 1 2 ಓಕೆ, 44 ಮರ್ಡರ್ ಆದ್ರೂ ಕೂಡ ಇವತ್ತು ಬಹಿರಂಗವಾಗಿ ಘಂಟಾಘೋಷವಾಗಿ ಬಹಳ ದೊಡ್ಡ ಸರ್ಕಾರ, ಬಹಳ ದೊಡ್ಡ ಪಾರ್ಟಿ ಅಂತ ತಿರುಗಾಡ್ತವೆ. ಇದು ಸಮರ್ಪಕವಾಗಿ ಇಂಥ ವಿಚಾರಗಳನ್ನು ನಾವು ಜನರಿಗೆ ಮುಟ್ಟಿಸಿದಾಗ, ಯುವಕರಲ್ಲಿ ವಿಶೇಷವಾಗಿ ಅವ್ರಿಗೆ ಅರ್ಥ ಮಾಡ್ಕೊಳ್ಳೋಕೆ ಒಂದು ಅವಕಾಶ ಆಗುತ್ತೆ. ಇಂಥವ್ ಚರ್ಚೆಗೆ ಬರೋದಿಲ್ಲ. ಇಂಥವ್ಯಾಕೆ ಚರ್ಚೆಗೆ ಬರೋದಿಲ್ಲ? ಇಂಥವು ಬಂದ್ರೆ ಓಟ್ ಹೋಗ್ಬಿಡ್ತವೆ. ಚರ್ಚೆಗೆ ತರ್ತಕ್ಕಂಥದ್ದು ಬೇರೆನೆ. ಪ್ರಮುಖವಾಗಿ ಯಾವ ವಿಚಾರಗಳು, ಯಾವ ಸರ್ಕಾರ ಪರ್ಮನೆಂಟ್ ಅಲ್ಲ. ಆಮೇಲೆ ಈ ದೇಶ ಬಿಜೆಪಿಗೆ ಸಂಬಂಧ ಐತೆ, ಕಾಂಗ್ರೆಸ್ಗೆ ಸಂಬಂಧ ಐತಲ್ಲ. ಈ ದೇಶ ಎಲ್ಲರಿಗೂ ಸಮರ್ಪಕವಾಗಿರ್ತಕ್ಕಂಥ ದೇಶ ಇದು. ಇದೇನು ಬಿಜೆಪಿ ಅವರ ಮನೆಯಿಂದ ರೊಕ್ಕ ತಂದು ಹಾಕಂಗಿಲ್ಲ, ಕಾಂಗ್ರೆಸ್ನವರ ಮನೆಯಿಂದ ರೊಕ್ಕ ತಂದು ಹಾಕಂಗಿಲ್ಲ. ಆದ್ರೆ ಇವರು ಅಧಿಕಾರಕ್ಕೆ ಅಂಟ್ಕೋಬೇಕಂತ ಹೇಳಿ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ವ್ಯವಸ್ಥೆನ ಗಾಳಿಗೆ ತೂರಿ, ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಗಾಳಿಗೆ ತೂರಿ, ಸಂವಿಧಾನಕ್ಕೆ ಇರ್ತಕ್ಕಂಥ ಹುದ್ದೆಗಳಿನಲ್ಲಿ ಎಷ್ಟು ಯೂಸ್ ಮಾಡ್ಕೋಬಹುದು ಆ ರೀತಿ ಯೂಸ್ ಮಾಡ್ಕೊಂಡು ಇವತ್ತು ಅಧಿಕಾರದಲ್ಲಿದ್ದಾರೆ. ಅದು ಏನ್ ಲಾಭ? ಅದರಿಂದ ಏನ್ ಲಾಭ ಇಲ್ಲ. ಯಾರನ್ನೊಬ್ಬ ನೀವು ಬಿಜೆಪಿ ಮುಖಂಡರಿಗೆ ಯಾರಿಗೇನ ಕುಂದಿರಿಸ್ಬಿಟ್ಟು ಅವ್ರು ಹೇಳಿರ್ತಕ್ಕಂಥದ್ದು ಮಾತಿಗೆ, ಇವಾಗ ಆಗ್ತಕ್ಕಂಥ ಆಡಳಿತಕ್ಕೆ ಏನಾರ ಕೇಳಿದ್ರೆ ಯಾರನ್ನ ಉತ್ತರ ಕೊಡಕ್ಕೆ ನಡೀತಾರ? ಏನು ಬೆಳಗ್ಗಿಂದ ಸಾಯಂಕಾಲ ಟಿವಿಯಾಗ ಏನ್ ಮಾಡ್ಬೇಕು? ಕಾಂಟ್ರವರ್ಸಿನೇ. ಬೆಳಗ್ಗಿಂದ ಸಾಯಂಕಾಲ ಬರೋ ಒಂದು ಅಜೆಂಡಾ ಸೆಟ್ ಮಾಡ್ತಾರೆ. ಅದೇ ಅಜೆಂಡದ ಮೇಲೆ ಇಡೀ ದೇಶ ಮಾತಾಡೋದು. ಬೇರೆ ಏನೇನು ಇದೆಯಾ? ಯಾವ್ದಾರ ವಾಸ್ತುಗೆ ಅಥವಾ ಫ್ಯೂಚರಿಸ್ಟಿಕ್ ಆಗಿ ಏನೇನು ಇದೆಯಾ? ಬ್ಯಾಕ್ವರ್ಡ್ ಹೋಗ್ಬೇಕು. ಫ್ಯೂಚರಿಸ್ಟಿಕ್ ಹೋದ್ರೆ ಔರಂಗಜೇಬಿಗೆ ಹೋಗ್ಬೇಕು, ನಾವು 300 ವರ್ಷ ಹಿಂದೆ ಹೋಗ್ಬೇಕು. ಫ್ಯೂಚರಿಸ್ಟಿಕ್ ಆಗಿ 3 ವಾರದ ಮುಂದೆ ಮಾತಾಡಬಾರ್ದು ನಾವು. ನೀವು ಹೋಗಿ ಔರಂಗಜೇಬ್ ವಿರುದ್ಧವಾಗಿ ಮಾತಾಡಿ ಓಟ್ ತಗೊಂಡಿದ್ರೆ ಅವಾಗ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳ್ತಾನೆ, ನೀವು ಓಟ್ ತಗೊಂಡ್ರದ್ದು. ಶತಾಯುಷಿ ಮಾಜಿ ಸಚಿವ ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರಿಗೆ ಸಮಾಜ ಸೇವಾ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಪಟ್ಟಣದ ಡಾಕ್ಟರ್ ಭೀಮಣ್ಣ ಖಂಡ್ರೆ ಅಂದರೆ ಭಾಲ್ಕಿ ಪಟ್ಟಣದ ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರ ಒಂದು ನಿವಾಸಕ್ಕೆ ಪೂಜ್ಯರು ಗಣ್ಯರು ಭೇಟಿಯನ್ನು ನೀಡಿ 24ನೇ ಕಲ್ಯಾಣ ಪರ್ವದ ನಿಮಿತ್ತ ಬಸವ ಧರ್ಮ ಪೀಠ ಬಸವ ಕಲ್ಯಾಣ ವತಿಯಿಂದ ಸಮಾಜ ಸೇವಾ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದರು. ಬಸವ ಕಲ್ಯಾಣದ ಸಿದ್ದರಾಮೇಶ್ವರ ಸ್ವಾಮೀಜಿ, ಅನ್ಮಿಷಾನಂದ ಸ್ವಾಮೀಜಿ, ಲಾವಣ್ಯ ಮಾತಾಜಿ ಸೇರಿ ಇನ್ನು ಅನೇಕ ಜನ ಮುಖಂಡರು ಜೊತೆಗೆ ಹೋಗಿದ್ದರು. ಅವರೆಲ್ಲರೂ ಕೂಡ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು. ಈ ಸಂದರ್ಭದಲ್ಲಿ ಪ್ರಮುಖರಾದ ಜಿಲ್ಲಾ ರಾಷ್ಟ್ರೀಯ ಬಸವದಳದ ಅಧ್ಯಕ್ಷ ಸೋಮಶೇಖರ್ ಪಾಟೀಲ್ ಗಾದಿಗೆಯವರು, ಜಿಲ್ಲಾ ಲಿಂಗಾಯತ್ ಸಮಾಜದ ಅಧ್ಯಕ್ಷ ಕುಶಲರಾವ್ ಪಾಟೀಲ್ ಖಾಜಾಪುರ ಅವರು, ಕಂಟೆಪ್ಪ ಗಂದಿಗುಡೆ, ಸುರೇಶ್ ಸ್ವಾಮಿ ಗಡಿಗೆ, ಸಂಜೀವ್ ಕುಮಾರ್ ಪಾಟೀಲ್, ಆಮೇಲೆ ರವೀಂದ್ರ ಕೊಳ್ಕೂರು, ಮಹಾದೇವ್ ಬೇಲೂರೆ, ಸಂಗಮೇಶ್ ಜವಾದಿ, ಆಕಾಶ್ ಖಂಡಾಳೆ, ಮಹಾದೇವ್ ಮಹಾಜನ್, ಶಾಂತಾಬಾಯಿ ಬಿರಾದಾರ್, ಮಹಾನಂದ ಕೋಟೆ, ಸರಸ್ವತಿ ಹೊಕ್ರಾಣೆ, ಶಿಲ್ಪಾ ಪಾಟೀಲ್, ಸುರೇಖಾ ಹುಲ್ಸೂರೆ ಸೇರಿದಂತೆ ಇನ್ನು ಅನೇಕ ಜನರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸಮಿತಿ ವತಿಯಿಂದ ಸಮಾಜ ಸೇವಾ ರತ್ನ ಪ್ರಶಸ್ತಿ ಪುರಸ್ಕಾರ ಶತಾಯುಷಿ ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರಿಗೆ ಬಸವ ಧರ್ಮ ಪೀಠ ಬಸವ ಪ್ರಶಸ್ತಿಯನ್ನು 24ನೇ ಕಲ್ಯಾಣ ಪರ್ವದಲ್ಲಿ ನಾವು ಘೋಷಣೆ ಮಾಡಿದೆವು. ಅದರಿಂದ ಎಲ್ಲ ಪೂಜ್ಯರ ಶ್ರೀ ಶರಣರಿಗೆ ಲಿಂಗದೇವನ ಕರುಣೆ ಕಾಪಾಡಲೆಂದು ಬಸವ ರಕ್ಷಿಸೋ ಶ್ರೀ ಗುರು ಬಸವ.
ಪರಮ ಪೂಜ್ಯ ಶ್ರೀಮಂತ ನಿಜಾನಂದ ಅಪ್ಪಾಜಿ ನೆರೆಯ ಮಹಾರಾಷ್ಟ್ರ ಸರ್ಕಾರದ ಮಾದರಿಯಲ್ಲಿ ಪ್ರತಿ ಎಕರೆಗೆ 25,000 ರೂಪಾಯಿ ಪರಿಹಾರವನ್ನು ನೀಡಬೇಕು ಹಾಗೂ ಬೆಳೆ ಸಾಲ ಮನ್ನಾ ಮಾಡುವಂತೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಆಗ್ರಹ ಮಾಡಿದ್ದಾರೆ. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂಥ ಅವರು ಮಹಾರಾಷ್ಟ್ರದಲ್ಲಿ ಒಂದು ಸುರಿದ ಭಾರೀ ಮಳೆಯಿಂದಾಗಿ ಹಾನಿಗೊಳಗಾದ ರೈತರಿಗೆ ಪ್ರತಿ ಹೆಕ್ಟೇರ್ಗೆ 48,000 ರೂಪಾಯಿ ಪರಿಹಾರವನ್ನು ಅದು ನೀಡಿದೆ. ಜಿಲ್ಲೆಯ ರೈತರಿಗೂ ಕೂಡ ಕನಿಷ್ಠ ಹೆಕ್ಟೇರ್ಗೆ 50,000 ರೂಪಾಯಿ ಆದರೂ ಕೂಡ ಪರಿಹಾರ ಕೊಡಬೇಕು. ದೀಪಾವಳಿ ಹಬ್ಬದೊಳಗೆ ರೈತರ ಖಾತೆಗೆ ಹಣ ಜಮಾ ಮಾಡಬೇಕು ಎಂದು ಅವರು ಒತ್ತಾಯ ಮಾಡಿದ್ದಾರೆ. ಜೂನ್ನಿಂದ ಇದುವರೆಗೆ ಸುರಿದ ಮಳೆ ಮತ್ತು ನೆರೆಗೆ ಜಿಲ್ಲೆಯಲ್ಲಿ ಸುಮಾರು 2 ಲಕ್ಷಕ್ಕೂ ಅಧಿಕ ಒಂದು ಹೆಕ್ಟೇರ್ ಪ್ರದೇಶದಲ್ಲಿ ಮುಂಗಾರು ಬೆಳೆಗಳು ಹಾನಿಯಾಗಿದೆ. ಜಿಲ್ಲೆಯ 7 ಕಡೆ ಬೆಳೆ ಹಾನಿ ವೀಕ್ಷಣೆ ಮಾಡಲಾಗಿದ್ದು ಎಲ್ಲೆಡೆ ರೈತರು ತಮ್ಮ ಮುಂದೆ ಗೋಳನ್ನು ತೋಡ್ಕೊಂಡಿದ್ದಾರೆ. ಕೃಷಿ ಜೊತೆಗೆ ತೋಟಗಾರಿಕಾ ಬೆಳೆಗಳು ಕೂಡ ನಷ್ಟ ಆಗಿವೆ ಅನ್ನುವಂಥ ಮಾತನ್ನು ಕೂಡ ಸೋಮನಾಥ್ ಪಾಟೀಲ್ ಹೇಳಿದ್ದಾರೆ. ಬಿಜೆಪಿ ರಾಜ್ಯ ಕಾರ್ಯದರ್ಶಿಯಾದ ಶಾಸಕ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳೆ, ಶಾಸಕ ಪ್ರಭು ಚೌಹಾಣ್, ಕೇಂದ್ರದ ಮಾಜಿ ಸಚಿವ ಭಗವಂತ್ ಖುಬಾ, ಬುಡಾ ಮಾಜಿ ಅಧ್ಯಕ್ಷ ಬಾಬು ಅಲಿ ಮಾತನಾಡ್ತಾರೆ. ರೈತರ ಸಂಪೂರ್ಣ ಸಾಲ ಮನ್ನಾ, ಬೆಳೆ ಹಾನಿ ಮತ್ತು ಬೆಳೆ ವಿಮೆ ಪರಿಹಾರ ನೀಡುವುದು ಸೇರಿ ನಾನಾ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಬಿಜೆಪಿಯು 10,000 ರೈತರೊಂದಿಗೆ ಬಸವ ಕಲ್ಯಾಣದಲ್ಲಿ ಅಕ್ಟೋಬರ್ 17ರಂದು ಬೃಹತ್ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಕಿರಣ್ ಪಾಟೀಲ್, ಗುರುನಾಥ್ ರಾಜಗಿರ, ಬಸವರಾಜ್ ಪವಾರ್, ಗುರುನಾಥ್ ಜಾಂತಿಕರ್, ಶ್ರೀನಿವಾಸ್ ಚೌಧರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮಹಾರಾಷ್ಟ್ರದಲ್ಲಿ ಅಲ್ಲಿಯೂ ಕೂಡ ಇಷ್ಟೇ ಮಳೆಯಾಗಿದೆ, ಕೆಲವೊಂದು ಕಡೆ ಅದಕ್ಕಿಂತ ಕಡಿಮೆ ಮಳೆಯಾಗಿದೆ. ಆದ್ರೆ ಮಹಾರಾಷ್ಟ್ರದ ಸರ್ಕಾರ ಇವತ್ತು ಪ್ರತಿ ಹೆಕ್ಟರ್ಗೆ 48,000 ರೂಪಾಯಿ ರೈತರಿಗೆ ಪರಿಹಾರ ಧನವನ್ನು ಕೊಡ್ತಾ ಇದ್ದಾರೆ. 48,000 ಪರಿಹಾರ ಧನ ಜೊತೆ ಅವರು ಬಿಡುಗಡೆ ಮಾಡಿದ್ದು ಇಲ್ಲಿಯವರೆಗೆ ದುಡ್ಡು ಎಷ್ಟಿದ್ರೆ 31,628 ಕೋಟಿ ರೂಪಾಯಿ. ಮಹಾರಾಷ್ಟ್ರ ಸರ್ಕಾರ ಬಿಡುಗಡೆ ಮಾಡಿರೋದು 31,628 ಕೋಟಿ ರೂಪಾಯಿ. ಕರ್ನಾಟಕ ಸರ್ಕಾರ ಬಿಡುಗಡೆ ಮಾಡಿರೋದು 2,000 ಕೋಟಿ ರೂಪಾಯಿ. ಅಲ್ಲಿ ಪ್ರತಿ ಹೆಕ್ಟರ್ಗೆ 48,000, ಇಲ್ಲಿ ಪ್ರತಿ ಹೆಕ್ಟರ್ಗೆ 17,000. ಆ ಸರ್ಕಾರಕ್ಕೆ ನಮ್ಮ ಸರ್ಕಾರಕ್ಕೆ ವ್ಯತ್ಯಾಸ ಏನಿದೆ? ಇವತ್ತು ಈ ಸರ್ಕಾರ ಗ್ಯಾರಂಟಿಗಳ ಇದರಲ್ಲಿ ದಿವಾಳಿ ಎದ್ದು ಹೋಗಿದೆ. ಮತ್ತು ಈಗಾಗಲೇ ಮಹಾರಾಷ್ಟ್ರ ಸರ್ಕಾರ ರೈತರ ಖಾತೆಗೆ ಹಣ ಜಮೆ ಮಾಡುವುದನ್ನು ಪ್ರಾರಂಭ ಮಾಡಿದೆ. ಇವತ್ತು ಮಹಾರಾಷ್ಟ್ರದಲ್ಲಿ ಕೇವಲ ರೈತರಿಗೆ ಅವ್ರ ಬೆಳೆ ಹಾನಿಗಷ್ಟೇ ಪರಿಹಾರ ಕೊಡ್ತಾ ಇಲ್ಲ, ಅಲ್ಲಿ ಅವ್ರ ಬಾವಿಗಳು ರೈತರ ವಿರುದ್ಧ ವರ್ತನೆ ಮಾಡ್ತಾ ಇದೆ. ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ಇವತ್ತು ರೈತರ ಜೊತೆ ನಾವಿದ್ದೀವಿ. ಬರುವಂತ ದಿನದಲ್ಲಿ ನಾವೆಲ್ಲಾ ತಾಲೂಕುಗಳಲ್ಲಿ 17ನೇ ತಾರೀಕಿಗೆ ಇವತ್ತು ನಾವು ಬಸವ ಕಲ್ಯಾಣದಲ್ಲಿ ಒಂದು 10,000 ರೈತರನ್ನು ಸೇರಿಸಿ ನಾವು ಒಂದು ದೊಡ್ಡ ಪ್ರತಿಭಟನೆಯನ್ನು ಮಾಡೋರಿದ್ದೀವಿ. ರೈತರಿಗೆ ಅವ್ರ ಹಕ್ಕು ಇಸ್ಕೊಳ್ಳಿಕ್ಕೆ ಅವ್ರಿಗೆ ಹೆಚ್ಚಿನ ನಮ್ಮ ಮಹಾರಾಷ್ಟ್ರ ಮಾದರಿಯಲ್ಲಿ ಪರಿಹಾರ ಕೊಡಬೇಕು. ಆದಷ್ಟು ಬೇಗ ಆ ಪರಿಹಾರ ದುಡ್ಡು ರೈತರ ಖಾತೆಗೆ ಜಮೆ ಆಗಬೇಕು. 17ನೇ ತಾರೀಕಿಗೆ ಬಸವ ಕಲ್ಯಾಣದಲ್ಲಿ 10,000 ರೈತರನ್ನು ಸೇರಿಸಿ ಬೃಹತ್ ಪ್ರತಿಭಟನೆಯನ್ನು, ಬೃಹತ್ ಆಂದೋಲನವನ್ನು ಮಾಡೋರಿದ್ದೀವಿ. 18ನೇ ತಾರೀಕಿಗೆ ಔರಾದ್ನಲ್ಲಿಯೂ ಕೂಡ ಪ್ರತಿಭಟನೆಯನ್ನು ಮಾಡಿರೋದ್ದೀವಿ. ಮುಂದೆ ಜಿಲ್ಲಾ ಕೇಂದ್ರದಲ್ಲಿಯೂ ಕೂಡ ನಮ್ಮ ರಾಜ್ಯಾಧ್ಯಕ್ಷರು ಬಂದ ನಂತರ ನಮ್ಮ ಜಿಲ್ಲಾ ಕೇಂದ್ರದಲ್ಲಿಯೂ ಕೂಡ ಪ್ರತಿಭಟನೆಯನ್ನು ನಾವು ಮಾಡೋರಿದ್ದೀವಿ. ಇವತ್ತು ಸರ್ಕಾರದ ಒಂದು ವರದಿ ಇದೆ, ನನ್ನ ಹತ್ರ ಒಂದು ಕಾಪಿ ಇದೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದು ರಾಕ್ಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.